ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ಹಾಗೆ ಕ್ಲಿಕ್ ಮಾಡಿ ಈ ಗಂಟೆ ಮೇಲೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸುದರ್ಶನ್. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಗ್ಗೆ ಹೇಳ್ತೀನಿ. ನಿಮ್ಗೂ ಕೂಡ ಬಂದಿರಬಹುದು, ಬಂದಿಲ್ಲ ಅಂದ್ರೆ ಮುಂದೆ ಬರಬಹುದು. ಆ ಮೆಸೇಜ್ ಅಲ್ಲಿ ಇರೋದೇನಪ್ಪಾ ಅಂದ್ರೆ UC ಬ್ರೌಸರ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ, ಹಾಗೆ ಒಂದು ಇಂಡಿಯನ್ ಬ್ರೌಸರ್ ಅಂತ ಹೇಳಿ ಒಂದು ಬ್ರೌಸರ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡಿ ಇಂಡಿಯಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇರುತ್ತೆ. ಸೊ ಇಂಡಿಯನ್ ಅಂತ ಅಂದ್ಮೇಲೆ ಯಾರು ತಾನೇ ಅದನ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಲ್ಲ ಹೇಳಿ? ನಾವಿರಲಿ ನೀವಿರಲಿ ಒಂದು ಯೂಸ್ ಮಾಡ್ತೀವಿ. ಅದು ನಿಜವಾಗ್ಲೂ ಇಂಡಿಯಾನ ಅಥವಾ ಆ್ಯಪ್ ಸರಿಯಾಗಿದೆಯಾ ಅಂತ ಹೇಳಿ ಯಾರು ಚೆಕ್ ಮಾಡಕ್ ಹೋಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಇಂಡಿಯನ್ ಬ್ರೌಸರ್ ನಿಜವಾಗ್ಲೂ ಇಂಡಿಯಾನ ಅಥವಾ ಈ ತರ ಒಂದು ಆ್ಯಪ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಅಂತ ಹೇಳಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ತನ ನೀವು ಏನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಇದೇ ತರ ಒಂದು ಒಳ್ಳೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಗೈಸ್, ಈ ಮ್ಯಾಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಫಸ್ಟ್ UC ಬ್ರೌಸರ್ ಬಗ್ಗೆನೇ ಮಾತಾಡೋಣ. ಹೌದು ಗೈಸ್, ಇದು ನಿಜ. UC ಬ್ರೌಸರ್ ಇಂಡಿಯನ್ ಅಪ್ಲಿಕೇಶನ್ ಅಲ್ಲ. UC ಬ್ರೌಸರ್ ಒಂದು ಚೈನೀಸ್ ಅಪ್ಲಿಕೇಶನ್. ನಾನು ಆ ಅಪ್ಲಿಕೇಶನ್ ನ ಯೂಸ್ ಮಾಡಲ್ಲ, ನಾನು ರೆಕಮೆಂಡ್ ಕೂಡ ಮಾಡಲ್ಲ. ನೀವು ಅದನ್ನ ಯೂಸ್ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ ಮೇಲಿದೆ. ನಾನಂತೂ ಅನ್ಇನ್ಸ್ಟಾಲ್ ಮಾಡೋಕೆ ರೆಕಮೆಂಡ್ ಮಾಡ್ತೀನಿ. ಸೊ ಸೆಕೆಂಡ್, ಇವಾಗ ಇಂಡಿಯನ್ ಬ್ರೌಸರ್ಗೆ ಡೈರೆಕ್ಟ್ ಆಗಿ ಬರೋಣ. ಈ ಇಂಡಿಯನ್ ಬ್ರೌಸರ್ ಇಂಡಿಯನ್ ಅಲ್ಲ. ಹೌದು ಗೈಸ್, ನಾನು ನಿಮ್ಗೆ ಎಲ್ಲ ಪ್ರೂಫ್ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಲಾಸ್ಟ್ಗೆ ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ಈ ಒಂದು ಮೆಸೇಜ್ ನನ್ಗೆ ನಿನ್ನೆ ಬಂದಿತ್ತು, ಬ್ರೌಸರ್ ಅನ್ನ ಈ ತರ ನೀವು ಇನ್ಸ್ಟಾಲ್ ಮಾಡಿ ಇಂಡಿಯಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಈ ಬ್ರೌಸರ್ ಅನ್ನ ನಾನು ಚೆಕ್ ಮಾಡೋಕ ಅಂತ ಹೇಳಿ ಪ್ಲೇ ಸ್ಟೋರ್ ಅಲ್ಲಿ ಹೋಗೋದಾಗ ನಂಗೆ ಫಸ್ಟ್ ಸಿಕ್ಕಿದೇನಪ್ಪಾ ಅಂದ್ರೆ ಕಂಟೇನ್ಸ್ ಆಡ್ಸ್. ಹೌದು ಗೈಸ್, ಕಂಟೇನ್ ಆಡ್ಸ್. ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಇದರಿಂದ ಈ ಅಪ್ಲಿಕೇಶನ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಹಣ ಹೋಗುತ್ತೆ. ಸೊ ಗೈಸ್, ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ, ಮೇನ್ ಥಿಂಗ್ ನಂಗೆ ಕಂಡು ಬಂದಿದ್ದೇನಪ್ಪಾ ಅಂದ್ರೆ ಡೆವಲಪರ್ಸ್ ಅಡ್ರೆಸ್. ಅಂದ್ರೆ ಈ ಅಪ್ಲಿಕೇಶನ್ ಯಾರು ಕ್ರಿಯೇಟ್ ಮಾಡಿದಾರಲ್ವಾ ಅವ್ರು ಇಂಡಿಯನ್ ಅಲ್ಲ. ಹೌದು ಗೈಸ್, ಅವ್ರು ಇಂಡಿಯನ್ ಅಲ್ಲ, ಅವರು ಇರೋದು ಬೇರೆ ಕಂಟ್ರಿಯಲ್ಲಿ. ನಾನು ಡೆವಲಪರ್ ಅಡ್ರೆಸ್ ಚೆಕ್ ಮಾಡಿದಾಗ ನಂಗೆ ಸಿಕ್ಕಿದ್ದು UAE. ಹೌದು ಗೈಸ್, ಇಂಡಿಯಾ ಇದ್ದಿದ್ದಿಲ್ಲ ಅಲ್ಲಿ. UAE ಅಂದ್ರೆ UAE ದಲ್ಲಿ ಇರೋರು ಯಾರೋ ಇದು ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡಿದ್ದಾರೆ, ಇಂಡಿಯನ್ ಅಲ್ಲ. ಸೊ ನೀವು ಏನ್ ಮಾಡ್ತೀರಾ, ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತೀರಾ. ನೀವು ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ತಿಳ್ಕೊತಿದ್ದೀರಾ. ನೀವು ಇಲ್ಲಿ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಉಲ್ಟಾ ನೀವು ಬೇರೆ ದೇಶದಲ್ಲಿ ಇರೋ ಯಾವುದೋ ಒಂದು ಡೆವಲಪರ್ಗೆ ಹಣ ಮಾಡಿ ಕೊಡ್ತಾ ಇದ್ದೀರಾ ನೀವು. ಸೊ ಯೋಚನೆ ಮಾಡಿ ನೀವೇ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಯಾರಿಗೆ ಇಲ್ಲ ಅಂತ ಹೇಳಿ. ಅವ್ರು ಮಾಡಿದ್ದೇನಪ್ಪಾ ಅಂದ್ರೆ ಜಸ್ಟ್ ಇಂಡಿಯನ್ ಫ್ಲಾಗ್ ಅನ್ನ ಲೋಗೋ ಆಗಿ ಇಟ್ಟಿದ್ದಾರೆ. ಸೆಕೆಂಡ್, ಅವರು ಇಂಡಿಯನ್ ಬ್ರೌಸರ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟು ಅವರು ಒಂದು ಈ ತರ ಮೆಸೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, UC ಬ್ರೌಸರ್ ಚೈನೀಸ್ ಅಪ್ಲಿಕೇಶನ್. ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಇದನ್ನ ಇನ್ಸ್ಟಾಲ್ ಮಾಡಿ ಹಾಗೆ ಇಂಡಿಯಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಪೂರ್ತಿ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಅಲ್ಲಿ ಈ ಮೆಸೇಜ್ ಅನ್ನ ಅವರು ವೈರಲ್ ಮಾಡಿದ್ದಾರೆ. ಇದರಿಂದ ಅವ್ರು ತುಂಬಾ ದುಡ್ಡನ್ನ ಗಳಿಸ್ತಾ ಇದ್ದಾರೆ. ಸೊ ನಾನ್ ನಿಮ್ಗೆ ಇವಾಗ ಡೈರೆಕ್ಟ್ ಪ್ರೂಫ್ ಅನ್ನ ಕೂಡ ತೋರಿಸ್ತೀನಿ. ಸೊ ಗೈಸ್, ನಾನು ಇವಾಗ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿ ಇಂಡಿಯನ್ ಬ್ರೌಸರ್ ಅಂತ ಹೇಳಿ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು, ನಿನ್ನೆ ನಾನು ನೋಡಿದಾಗ ಇಲ್ಲಿ 100 ಡೌನ್ಲೋಡ್ಸ್ ಇತ್ತು. ಆದ್ರೆ ಇವಾಗ 40,000 ರಿವ್ಯೂಸ್ ಇದೆ. ಅಂದ್ರೆ ಯಾರು ರಿವ್ಯೂ ಮಾಡಿದ್ದಾರೆ ಅವರೇ 40,000 ಜನ ಇದ್ದಾರೆ. ಹಾಗಾದ್ರೆ ನೀವು ಯೋಚನೆ ಮಾಡಬಹುದು ಎಷ್ಟು ಜನ ಡೌನ್ಲೋಡ್ ಮಾಡಿರ್ಬೋದು. ಮೇ ಬಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿರ್ಬೋದು. ಇಲ್ಲಿ ನೋಡಬಹುದು ಕಂಟೆಂಟ್ಸ್ ಆಡ್ಸ್, ಅಂದ್ರೆ ಇದರಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಯಾವುದೇ ಬೇರೆ ಬ್ರೌಸರ್, ಫಾರ್ ಎಕ್ಸಾಂಪಲ್ ನಾನು ಕ್ರೋಮ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಂಟೆಂಟ್ ಆಡ್ ಸಿಗಲ್ಲ, ಯಾಕಂದ್ರೆ ಇದು ಒಂದು ಗೂಗಲ್ದಾಗಿರೋ ಪ್ರಾಡಕ್ಟ್. ಸೊ ಸೆಕೆಂಡ್ ಥಿಂಗ್, ನಾನು ಹೇಳಿದಾಗೆ ಅಡ್ರೆಸ್ ಬಗ್ಗೆ ಇಲ್ಲಿ ನೀವು ನೋಡಬಹುದು ಡೆವಲಪರ್ ಅಡ್ರೆಸ್ ಇದೆ. ಇಲ್ಲಿ ಪ್ಲಾಟ್ ನಂಬರ್ C16 ಸೆಕ್ಟರ್ 29 PO ಬಾಕ್ಸ್ ನಂಬರ್ 2370 ಅಬುಧಾಬಿ UAE. ಸೊ ನೀವು ನೋಡಬಹುದು ಈ ಡೆವಲಪರ್ ಇಂಡಿಯನ್ ಅಲ್ಲ, ಅವರು UAE ಕಂಟ್ರಿಯಿಂದ. ಹಾಗೆ ಒಂದು ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಇದೆ, ಓಪನ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಏನೋ ಅಷ್ಟು ಏನು ಇಲ್ಲ, ಜಸ್ಟ್ ತುಂಬಾ ಒಂದು ಈಸಿ ವರ್ಕ್, ಹಾರ್ಡ್ ವರ್ಕ್ ಕೂಡ ಮಾಡಿಲ್ಲ. ಜಸ್ಟ್ ಈಸಿಯಾಗಿ ಈ ತರ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಇಂಥ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕೆ ಮೇ ಬಿ 5,000ಕ್ಕಿಂತ ಹೆಚ್ಚಿಗೆ ಹೋಗಲ್ಲ. ಆದ್ರೆ ಇವಾಗ ತುಂಬಾ ಹಣ ಅವರು ಗಳಿಸ್ತಾ ಇರ್ತಾರೆ. ಇವಾಗ ಈ ತರ ಒಂದು ಗೂಗಲ್ ಇದೆ. ಈ ಲ್ಯಾಂಗ್ವೇಜ್ ಕೂಡ ನಮ್ದಲ್ಲ, ಆಕ್ಚುಲಿ ನಾವು ಇಂಗ್ಲಿಷ್ ಅಂತ ಹೇಳಿ ಇಲ್ಲಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಇದರಿಂದ ಅವ್ರಿಗೆ ಹಣ ಹೋಗುತ್ತೆ. ಸೊ ಗೈಸ್, ಜಸ್ಟ್ ಸಿಂಪಲ್ ನಾನು ಹೇಳ್ದಾಗೆ ನೀವು ಜಸ್ಟ್ ಅವ್ರಿಗೆ ಹಣ ಮಾಡಿ ಕೊಡ್ತಾ ಇದ್ದೀರಾ ಗೈಸ್, ಹಣ ಮಾಡಿ ಕೊಡ್ತಾ ಇದ್ದೀರಾ. ನೀವು ಯಾವುದೇ ಒಂದು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ನೀವು ನಿಮ್ಗೆ ಈ ತರ ಮೆಸೇಜ್ ಬಂದ್ರೆ ನೀವು ಯೋಚನೆ ಮಾಡಿ, ಹಾಗೆ ಅವ್ರಿಗೆ ಕೂಡ ಹೇಳಿ ಈ ಒಂದು ಯಾವುದೇ ಒಂದು ಇಂಡಿಯನ್ ಬ್ರೌಸರ್ ಅಲ್ಲ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಪ್ಲೀಸ್ ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಬಿಡಿ. ಇನ್ನೂ ತನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬಿಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.